ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಬಂಧು ಬಳಗ ಬಾಂಧವರಿಗೆ ಎಲ್ರಿಗೂ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಿರ್ಮಲಾ ಅಂತ ಹೇಳಿ ಪಿಂಕಿ ಅಂತ ಇವರ ಒಂದು ಮನೆಯಲ್ಲಿ ಕರಿತಕ್ಕಂಥ ಇನ್ನೊಂದು ನಾಮಧೇಯ ಆಗಿರುತ್ತೆ. ಇವರು ಮೂಲತಃ ದಾವಣಗೆರೆಯವರು. ಕೆಲಸ ಬಂದ್ಬಿಟ್ಟು ಇವರು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಹುಡುಕಿ ಸಾಕಾಗೋಗಿದೆ ಕೆಲಸ, ಇನ್ಮೇಲೆ ಹುಡುಕೋದಕ್ಕೆ ಹೋಗೋದಿಲ್ಲ, ಸಾಕಾಗಿ ಹೋಗ್ಬಿಟ್ಟಿದೆ, ಎಲ್ಲೇ ಹೋದ್ರೂ ಇಂಟರ್ವ್ಯೂಲಿ ಫೇಲ್ ಆಗ್ತಾರೆ ಸ್ನೇಹಿತರೆ. ಹಾಗಾಗಿ ಆಸೆ ಬಂದ್ಬಿಟ್ಟು ಇವ್ರಿಗೆ ಏನಪ್ಪ ಅಂದರೆ, ಜಾಬ್ ಮಾಡೋದಕ್ಕೆ ಇವರಿಗೆ ಇಷ್ಟ ಇಲ್ಲ, ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು, ಅದಕ್ಕೇ ಸರ್ಕಾರಿ ಕೆಲಸದಲ್ಲಿ ವರ್ಕ್ ಮಾಡೋವಂಥ ಒಂದು ವರ ಬೇಕಾಗಿದೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಇವ್ರ ಮನೆಯಲ್ಲಿ ಕೂಡ ತಂದೆ ತಾಯಿ ಆಸೆ ಪಡೋದು ಅಷ್ಟೇ, ಒಂದು ಒಳ್ಳೆ ಸರ್ಕಾರಿ ನೌಕರನಿಗೆ ಕೊಟ್ಟು ಮದುವೆಯನ್ನು ಮಾಡಬೇಕು ಅಂತ ಇವರ ಒಂದು ತಂದೆ ತಾಯಿಯ ಒಂದು ಕನಸು ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಇವರ ಒಂದು ತಂದೆ ತಾಯಿನೂ ಕೂಡ ಹೇಳ್ತಾಯಿದ್ರು, ಮಗಳನ್ನ ಒಂದು ಸರ್ಕಾರಿ ನೌಕರನಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಇವರ ಒಂದು ಆಸೆಯೂ ಕೂಡ ಅದೇ ಆಗಿರುತ್ತೆ. ವರ ಹೇಗಿರಬೇಕು ಅಂತಕ್ಕಂಥದ್ದು ಇವರ ಒಂದು ಆಸೆ ಆಗಿರುತ್ತೆ. ಅಂದರೆ ಹೈಟ್ ಇರಬೇಕಂತೆ ಮತ್ತು ವೈಟ್ ಇರಬೇಕಂತ, ಆಯಿತಾ, ಆಗಿದ್ರೆ ಮಾತ್ರನೇ ಮಾತುಕತೆಗೆ ಬರೋದು ಇವರು, ಇಲ್ಲ ಅಂತಂದರೆ ಗೋವಿಂದ, ಅಂದರೆ ಇಲ್ಲವೇ ಇಲ್ಲ. ಮುಖ್ಯವಾಗಿ ಇಂಗ್ಲೀಷ್ನಲ್ಲಿ ಪಟಪಟ ಅಂತ ಮಾತಾಡೋಕ್ಕೆ ಬರಬೇಕು, ಯಾಕೆಂದರೆ ಇವರು ಇಂಗ್ಲೀಷಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡೋದು ಕಲ್ತವ್ರೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರ್ ಕೊಟ್ಟರು ಓಡಿಸೋದನ್ನು ಕಲ್ತಿರಬೇಕು. ಮತ್ತು ತಿಂಗಳು ಖರ್ಚಿಗೆ ಅಂತಲೇ ಒಂದಿಷ್ಟು ದುಡಿದ ದುಡ್ಡಲ್ಲಿ ಎತ್ತಿಡಬೇಕು. ಯಾಕೆಂದರೆ ಇವರು ತಿಂಗಳ ಶಾಪಿಂಗು ಅದು ಇದು ಅಂತ ಹೇಳ್ಬಿಟ್ಟು ಆಳು ಮೂಳು ಅಂತ ಸ್ನೇಹಿತರೆ, ದುಡಿದ ಒಂದು ದುಡ್ಡು ಅರ್ಧ ದುಡ್ಡು ಬರೀ ಇದಕ್ಕೆ ಹೋಗುತ್ತೆ. ಅಷ್ಟು ಇವರು ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾರೆ ಸ್ನೇಹಿತರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರಾದ್ರೂ ಇವರ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ನೋಡೋದೇ ಆದರೆ, ಮೊದಲನೇದು, ವರ್ಷಕ್ಕೆ ಒಂದ್ಸಲ ದುಬೈಗೆ ಟೂರ್ ಹೋಗೋದು ಇವರ ಒಂದು ಹವ್ಯಾಸ ಆಗಿರುತ್ತೆ. ಮತ್ತು ಇಷ್ಟನೂ ಕೂಡ ಬ್ಯೂಟಿ ಪಾರ್ಲರ್, ಶಾಪಿಂಗ್ ಅಂತ ತಿಂಗಳಿಗೆ ತುಂಬ ಖರ್ಚು ಬರ್ತಾ ಇರುತ್ತೆ. ಇವರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ, ಮಾಡಿಸ್ಕೊತಾ ಇರ್ತಾರೆ. ಒಂದು ಸಲ ಹಾಕಿದ ಬಟ್ಟೆ ಮತ್ತೆ ಹಾಕೋದಿಲ್ಲ, ಬೇರೆ ಬೇರೆ ಬಟ್ಟೆಗಳು ಹಾಕ್ಕೊತಾ ಇರ್ತಾರೆ. ಒಂದು ಡಬ್ಬಾ ಕಾರು ಆದ್ರೂ ಕೂಡ ಇರಬೇಕು ಓಡಾಡೋಕ್ಕೆ, ಆಯಿತಾ. ಸ್ಕೂಟಿಯಲ್ಲಿ ಓಡಾಡೋದಕ್ಕೆ ಬೋರು, ಮನೆಯಲ್ಲಿ ಎಲ್ಲ ಬಿಚ್ಚಿ ಓಡಾಡ್ತೀನಿ, ಏನು ಅನ್ಕೋಬಾರ್ದು. ಯಾಕೆ ಅಂತಂದರೆ ಇವರಿಗೆ ಮುಂಚೆನೂ ಅಭ್ಯಾಸ ಆಗಿದೆ ಆ ಒಂದು ಕಡೆಗೋಸ್ಕರ. ಇನ್ನು ಸ್ನೇಹಿತರೆ, ಒಂದು ಕ್ಯಾಮ್ರಾ ಸ್ನೇಹಿತರೆ ಇವ್ರ ಹತ್ರ ಇರ್ತಕ್ಕಂಥದ್ದು ಝೂಮ್ ರೇಂಜ್ ಬಂದ್ಬಿಟ್ಟು ಇದ್ರದ್ದು 60-50 mm ಇದೆ. 3.1x ಆಪ್ಟಿಕಲ್ ಝೂಮು, ಗುಡ್ ಫಾರ್ ಲ್ಯಾಂಡ್ಸ್ಕೇಪ್ಸ್, ವೈಡು ಅಟ್ 16 mm ಅಂಡ್ ಪೋರ್ಟ್ರೈಟ್ಸ್ ಆರ್ ಕ್ಲೋಸರ್ ಸಬ್ಜೆಕ್ಟ್ಸು ಸಿಕ್ಕಾಬಟ್ಟೆ ಚೆನ್ನಾಗಿ ಬರುತ್ತೆ. ನಿಕಾನ್ಸ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ಗೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಹೆಲ್ಪ್ಸ್ ಅವಾಯ್ಡ್ ಬ್ಲರ್ ಡ್ಯೂರಿಂಗ್ ಝೂಮ್ಡ್ ಇನ್ ಶಾರ್ಟ್ಸ್ ಆರ್ ಲೋ ಲೈಟಲ್ಲೂ ಮತ್ತು ಚೆನ್ನಾಗಿ ಬರುತ್ತೆ ಫೋಟೋಗಳೆಲ್ಲ. ಮತ್ತು ವಿಡಿಯೋಗ್ರಫಿ ಮಾಡಬೇಕು ಅಂದ್ರೂ ನಿಮಗೆ ಇದು ನಿಕಾನ್ ಕಂಪ್ನಿ ಒಂದು ಒಳ್ಳೆ ಕಂಪ್ನಿ ಅಂತ ಹೇಳ್ಬೋದು. ಇಮೇಜ್ ಸ್ಟೆಬಿಲೈಸೇಷನ್ಗೆ ಅವಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ಇಮೇಜ್ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅಂದರೆ, ಎಕ್ಸಲೆಂಟ್ ಡೈನಾಮಿಕ್ ರೇಂಜ್, ಪ್ರಿಸರ್ವ್ಸ್ ಡೀಟೇಲ್ಸ್ ಇನ್ ಶಾಡೋಸ್ ಆ್ಯಂಡ್ ಹೈಲೈಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕ್ಲಾರಿಟಿ ಇರುತ್ತೆ ಸ್ನೇಹಿತರೆ ಓಕೆನಾ ಇಮೇಜಲ್ಲಿ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಕ್ಯಾಮ್ರಾ.